ದ ಫೆಡರಲ್ ಕರ್ನಾಟಕದ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ಸುಕೇಶ್ ಪಡಿಬಾಗಿಲು. ಕೆಲವು ದಿನಗಳಿಂದ ಅತ್ಯಂತ ಹೆಚ್ಚಾಗಿ ಕೇಳುವಂತ ಪದ ಅಂದ್ರೆ ಟ್ರಂಪ್ ಹಾಕಿರುವಂತ ಟ್ಯಾಕ್ಸ್, ಟ್ರಂಪ್ ಟ್ಯಾರಿಫ್, ರೆಸಿಪ್ರೋಕಲ್ ಟ್ಯಾರಿಫ್ ಅಂತ ಅವರು ಹೇಳ್ತಾ ಇದ್ದಾರೆ. ಅಂದ್ರೆ ಯಾವುದೇ ಒಂದು ದೇಶ ಅವರಿಗೆ ಏನು ವಸ್ತುಗಳನ್ನು ರಫ್ತು ಮಾಡ್ತಿದ್ದಾರೋ ಮತ್ತು ಅವರಿಂದ ಏನು ವಸ್ತುಗಳನ್ನು ಪಡ್ಕೊಳ್ತಿದ್ರು ಅದಕ್ಕೆ ಪ್ರತಿಯಾಗಿ ಟ್ಯಾಕ್ಸ್ ಹಾಕುವಂತ ಒಂದು ಕ್ರಮವನ್ನ ಟ್ರಂಪ್ ನಿನ್ನೆ ರಾತ್ರಿ ಘೋಷಿಸಿದ್ದಾರೆ. ಇದರಿಂದಾಗಿ ಇದು ಜಾಗತಿಕವಾಗಿ ದೊಡ್ಡ ಮಟ್ಟದ ಒಂದು ಪರಿಣಾಮ ಬೀರುವಂತ ಸಂಗತಿ. ಈ ಕುರಿತು ಇವತ್ತಿನ ಕಾರ್ಯಕ್ರಮದಲ್ಲಿ ಚರ್ಚೆ ನಡೆಸೋಣ. ಕಾರ್ಯಕ್ರಮಕ್ಕೆ ಅತಿಥಿಯಾಗಿ ಆಗಮಿಸಿದ್ದಾರೆ ಹಿರಿಯ ಪತ್ರಕರ್ತರು ಹಾಗೂ ಆರ್ಥಿಕ ವಿಚಾರಗಳ ತಜ್ಞರಾದಂತಹ ಕೆ ಗಿರಿಪ್ರಕಾಶ್ ಅವರು. ಕಾರ್ಯಕ್ರಮಕ್ಕೆ ಸ್ವಾಗತ ಸರ್. ನಮಸ್ಕಾರ ಸರ್, ಇದು ಏನು ಸರ್ ಟ್ರಂಪ್ ಟ್ಯಾರಿಫ್ ಅಂದ್ರೆ? ಬೇಸಿಕಲಿ ಟ್ರಂಪ್ ಟ್ಯಾರಿಫ್ ಈಗ ಜಾಗತಿಕವಾಗಿ ಆರ್ಥಿಕತೆಯಲ್ಲಿ ದೊಡ್ಡ ಸಂಚಲನ ಮೂಡಿಸಿದೆ. ಅವರು ಬೇರೆ ದೇಶಗಳು ಅಮೆರಿಕದ ಉತ್ಪನ್ನಗಳಿಗೆ ಹಾಕುವಂತ ಟ್ಯಾಕ್ಸ್ ಗೆ ಪ್ರತಿಯಾಗಿ ಅವರು ಅದೇ ಪ್ರಮಾಣದಲ್ಲಿ ಟ್ಯಾಕ್ಸ್ ಹಾಕ್ಲಿಕ್ಕೆ ಮುಂದಾಗಿದ್ದಾರೆ. 180 ದೇಶಗಳಿಗೆ ಅವರ ಈ ಒಂದು ನೀತಿಯನ್ನ ಅವರು ಅಪ್ಲೈ ಮಾಡ್ತಾ ಇದ್ದಾರೆ. ಇದರಿಂದ ಆಗುವ ಪರಿಣಾಮ ಏನು ಮತ್ತೆ ಏನು ಇದು ಈ ಟ್ಯಾಕ್ಸ್ ಅವರ ಉದ್ದೇಶ ಏನು, ಗುರಿ ಏನು, ಅಮೆರಿಕದ ಒಟ್ಟು ಉದ್ದೇಶ ಏನು ಹೇಳ್ಬಹುದು ಸರ್? ಇದು ಯಾವಾಗ ಅವರು ಎಲೆಕ್ಷನ್ಸ್ ಅಲ್ಲಿ US ಎಲೆಕ್ಷನ್ಸ್ ಆದಾಗ ಅವರು ಪ್ರಾಮಿಸ್ ಮಾಡಿದ್ರು ಏನು ಅಂದ್ರೆ, ಈ ನಾನು ಎಲೆಕ್ಟ್ ಆದ್ರೆ ನಾನು ಅಮೆರಿಕಾನ ಇನ್ನ ಮುಂದಕ್ಕೆ ತರ್ತೀನಿ. ಇಷ್ಟು ವರ್ಷಗಳು ಅದು ಅಷ್ಟು ಮುಂದಕ್ಕೆ ಬಂದಿರಲಿಲ್ಲ. ಐ ವಿಲ್ ಮೇಕ್ ಅಮೆರಿಕಾ ಗ್ರೇಟ್ ಅಗೇನ್ ಅಂತ ಹೇಳ್ಬಿಟ್ಟು. ಸೊ ಅದ್ರ ಪ್ರಕಾರ ಅವರು ಏನ್ ಹೇಳಿದ್ರು ಅಂದ್ರೆ, ಈ ಟ್ಯಾರಿಫ್ ಅಂದ್ರೆ ಈ ಟ್ಯಾಕ್ಸ್ ಡ್ಯೂಟಿ ಅಂತ ಹೇಳ್ತಾರಲ್ಲ, ಈ ಡ್ಯೂಟಿ ನಾನು ಎಷ್ಟೋ ಕಂಟ್ರೀಸ್ ಮೇಲೆ ಹಾಕ್ತೀನಿ. ಯಾಕೆಂದ್ರೆ ಏನಾಗ್ತಾ ಇದೆ ಅಂದ್ರೆ, ನಾವು ಅವ್ರ ಪ್ರಕಾರ ಎಷ್ಟೋ ಕಂಟ್ರೀಸ್ US ಇಂದ ಬಹಳ ಅವರಿಂದ ಬಹಳ ಏನೇನು ಅಡ್ವಾಂಟೇಜ್ ಇದೆಯೋ ಅದೆಲ್ಲ ಪಡಿತಾ ಇದೆ. ಆದ್ರೆ ನಮ್ಗೆ USA ಏನು ಸಿಗ್ತಾ ಇಲ್ಲ ಅಂತ ಹೇಳಿದ್ರು. ಸೊ ಈಗ ಪ್ರೆಸಿಡೆಂಟ್ ಆದ್ಮೇಲೆ ಅವರು ಹೇಳಿದ್ರು ಏಪ್ರಿಲ್ 2ನೇ ತಾರೀಕು ನಾನು ಟ್ಯಾರಿಫ್ ಇಂಪೋಸ್ ಮಾಡ್ತೀನಿ ಅಂತ. ಇದ್ರ ಪ್ರಕಾರ ಏನು ಅಂದ್ರೆ, ನೋಡಿ, ಅಮೆರಿಕ ಇಸ್ ಸರ್ವಿಸ್ ಇಂಡಸ್ಟ್ರಿ. ಅಂದ್ರೆ ಈಗ ಆಪಲ್ ಫೋನ್ ಸಾಫ್ಟ್ವೇರ್ ಆಗ್ಲಿ, ಡಿಸೈನ್ ಆಗ್ಲಿ, ಅದೆಲ್ಲ US ಅಲ್ಲಿ ಮಾಡ್ತಾರೆ. ಆದ್ರೆ ಮ್ಯಾನುಫ್ಯಾಕ್ಚರ್ ಆಪಲ್ ಐಫೋನ್ ಇರುತ್ತಲ್ಲ, ಅದು ಮ್ಯಾನುಫ್ಯಾಕ್ಚರ್ ಮಾಡೋದು ಚೈನಾಲಿ, ಅಂಡ್ ಅಸೆಂಬಲ್ ಮಾಡೋದು ಸ್ವಲ್ಪ ಒಂದು 1 ಮಿಲಿಯನ್ ಫೋನ್ಸ್ ಅಂತ ಅಸೆಂಬಲ್ ಮಾಡೋದು ಇಂಡಿಯಾಲಿ. ಅದ್ರಿಂದ ಚಿಪ್ ಇರುತ್ತಲ್ಲ, ಸೆಮಿ ಕಂಡಕ್ಟರ್ ಚಿಪ್, ಅದು ತೈವಾನ್ ಇಂದ ಬರುತ್ತೆ. ಇದೆಲ್ಲ ಸೇರ್ಕೊಂಡು ಅಸೆಂಬಲ್ ಆಗಿ ಎಲ್ಲ ಬೇರೆ ಕಂಟ್ರೀಸ್ಗೆಲ್ಲ ಹೋಗುತ್ತೆ. ಸೊ ಅವ್ರ ಪ್ರಕಾರ ಏನು ಅಂದ್ರೆ, ನೀವು ಅಡ್ವಾಂಟೇಜ್ ತಗೊಳ್ತಾ ಇದ್ದೀರಾ, ಆದ್ರೆ ನಮ್ಗೆ ಅದು ಅಷ್ಟು ನಮ್ಗೇನು ಸಿಗ್ತಾ ಇಲ್ಲ ಅಂತ ಹೇಳ್ಬಿಟ್ಟು. ಆಮೇಲೆ ಇನ್ನೊಂದೇನು ಅವರು ಹೇಳಿದ್ರು ಅಂದ್ರೆ, ದಟ್ US ವರ್ಕರ್ಸ್ ಇರ್ತಾರಲ್ವಾ, ಅವ್ರಿಗೆ ಅಷ್ಟು ಅರ್ಧೇನೋ ಕೆಲ್ಸಗಳಿಲ್ಲ. ನಾನು ಅವ್ರ ಕೆಲಸ ಕೊಡಬೇಕು. ಹೆಂಗ್ ಕೆಲಸ ಕೊಡೋದು ಅಂದ್ರೆ, ಈ ಮ್ಯಾನುಫ್ಯಾಕ್ಚರಿಂಗ್ ಪ್ಲಾಂಟ್ಸ್ ನಾನು US ಅಲ್ಲೇ ಸೆಟಪ್ ಮಾಡ್ತೀನಿ, ಅಂಡ್ ಅದರಿಂದ ಅಮೆರಿಕನ್ಸ್ಗೆ ಕೆಲಸ ಸಿಗುತ್ತೆ, ಅಂಡ್ ಅವರು ಅಭಿವೃದ್ಧಿ ಆಗ್ತಾರೆ ಅಂತ. ಇದು 3-4 ಪ್ರಾಮಿಸ್ ಮಾಡಿದ್ದಕ್ಕೋಸ್ಕರ ಅವರು ಎಲೆಕ್ಟ್ ಆದ್ಮೇಲೆ. ಸೊ ಅದ್ರ ಪ್ರಕಾರ ಅವ್ರು ಹೋಗ್ಬಿಟ್ಟು ಎಲ್ಲೆಲ್ಲಿ ಈ ಅವ್ರ ಪ್ರಕಾರ ಏನು ಅಂದ್ರೆ, ಈಗ ತಗೊಳ್ಳಿ, ಒಂದು ಫಾರ್ ಎಕ್ಸಾಂಪಲ್ ಟೆಕ್ಸ್ಟೈಲ್ ಅಂತ ಹೇಳ್ಕೊಂಡು ಬಟ್ಟೆಗಳು, ಇಂಡಿಯಾಲಿ ಅದನ್ನ ಮ್ಯಾನುಫ್ಯಾಕ್ಚರ್ ಮಾಡಿ ಅದನ್ನ ಇಂಡಿಯನ್ಸ್ ಎಕ್ಸ್ಪೋರ್ಟ್ ಮಾಡ್ತಾರೆ US ಗೆ. ಅವ್ರ ಪ್ರಕಾರ ಏನು ಅಂದ್ರೆ, ನಾನು ಅದ್ರ ಮೇಲೆ ಡ್ಯೂಟಿ ಇಲ್ಲದೆ ಟ್ಯಾಕ್ಸ್ ಹಾಕಿದ್ರೆ ಅದರಿಂದ ಏನಾಗುತ್ತೆ ಅಂದ್ರೆ, ಇಲ್ಲಿ ಅಮೆರಿಕನ್ಸ್ ಅವರು ಇಲ್ಲೇ ಮ್ಯಾನುಫ್ಯಾಕ್ಚರ್ ಸ್ಟಾರ್ಟ್ ಮಾಡಿದ್ರೆ ನಮ್ ಅಭಿವೃದ್ಧಿ ಆಗುತ್ತೆ ಅಂತ. ಆದ್ರೆ ಏನಾಗ್ತಾ ಇದೆ ಅಂದ್ರೆ, ಈಗ ಹೇಳಿದ್ದಾರೆ ಒಂದು 26% ಇಂಡಿಯನ್ ಟೆಕ್ಸ್ಟೈಲ್ ಇಂಡಸ್ಟ್ರಿ ಮೇಲೆ ಈಗ ಹಾಕಿದ್ದಾರೆ ಟ್ಯಾರಿಫ್ ಅಂತ ಹೇಳ್ಬಿಟ್ಟು. ಈಗ ಯಾರೋ ಒಬ್ಬ ಅಮೆರಿಕನ್ ಕಂಪನಿ, ಯಾವುದೋ ಒಂದು ಅಮೆರಿಕನ್ ಕಂಪನಿ ಇಂಡಿಯನ್ ಅಪರಲ್ ಮ್ಯಾನುಫ್ಯಾಕ್ಚರಿಂಗ್ ಕಂಪನಿಯಿಂದ ಇಂಪೋರ್ಟ್ ಮಾಡಿದ್ರೆ, ಅಂದ್ರೆ ಅಲ್ಲಿಂದ ತಗೊಂಡ್ರೆ, ಅವರು 26% ಜಾಸ್ತಿ ಕೊಡ್ಬೇಕು. ಅವ್ರೇನ್ ಮಾಡ್ತಾರೆ, ಇದನ್ನ ನಾನೇ ತಗೊಳ್ಳಲ್ಲ, ಇದು ಅಮೆರಿಕನ್ಸ್ಗೆ ಅವರೇ 26%
ಜಾಸ್ತಿ ಹಾಕ್ತಾರೆ. ಅಂದ್ರೆ ಈಗ ನಿಮ್ಗೆ ಒಂದು 10 ರೂಪಾಯಿಗೆ ಅದು ಒಂದು ಟಿ ಶರ್ಟ್ ಅಂತ ತಿಳ್ಕೊಳ್ಳಿ, ಅದು ಸಿಗ್ಬೇಕು ಅಂದ್ರೆ ಅದ್ರ ಮೇಲೆ 26% ಜಾಸ್ತಿ ಹಾಕಿ ಅದನ್ನ ಅಮೆರಿಕನ್ಸ್ ಮಾಡ್ತಾರೆ. ಇವ್ರ ಪ್ರಕಾರ ಏನು ಅಂದ್ರೆ ಆ ಎರಡು ತರ ಇದನ್ನ ಮಾಡ್ಬೋದು. ಒಂದು ಯಾವನ್ ತಗೊಳ್ತಾನೋ, ಅಮೆರಿಕನ್ ಯಾವನ್ ತಗೊಳ್ತಾನೋ ಅವ್ನು ಹೇಳ್ಬೋದು, ನೀವು ನೋಡಿ ನೀವು ನಂಗೆ ಚೀಪ್ ಆಗಿ ಕೊಡಿ, ಮೊದ್ಲು ನೀವು ನಂಗೆ 5 ರೂಪಾಯಿ ಕೊಡ್ತಾ ಇದ್ರಿ, ಈಗ 3 ರೂಪಾಯಿ ಕೊಡಿ, ಅದ್ ಮಾಡ್ಬೋದು. ಇಲ್ಲದೆ ಇದ್ರೆ 26% ಅವ್ರು ಹಾಕ್ಬೇಕಾಗತ್ತೆ. ಈಗ ಅಮೆರಿಕಲ್ಲಿ ಏನಾಗ್ತಿದೆ ಅಂದ್ರೆ, ಇದು ಆಪಲ್ ಮ್ಯಾನುಫ್ಯಾಕ್ಚರಿಂಗ್ ಕಂಪ್ನೀಸ್ ಎಲ್ಲ ಇಲ್ಲ. ಯಾಕಿಲ್ಲ ಅಂದ್ರೆ ಅಲ್ಲಿ ಕಾಸ್ಟ್ ಆಫ್ ಲಿವಿಂಗ್ ಬಹಳ ಜಾಸ್ತಿ. ನೋಡಿ, ಅಮೆರಿಕ ಇಸ್ ಎ ಕ್ಯಾಪಿಟಲಿಸ್ಟ್ ಕಂಟ್ರಿ. ಅವ್ರು ಏನ್ ಮಾಡ್ತಾರೆ ಅಂದ್ರೆ, ಈಗ ಬೇರೆಯವರಿಂದ ಇಂಥ ಗುಡ್ಸ್ ಅನ್ನು ಇಂಪೋರ್ಟ್ ಮಾಡಿ ಅಲ್ಲಿ ಮಾಡ್ತಾರೆ. ಸೊ ಇದರಿಂದ ಏನಾಗುತ್ತೆ, ಅವ್ರದ್ದು ಕ್ಯಾಪಿಟಲಿಸ್ಟ್ ಕಂಟ್ರಿ ಆಗಿರೋದ್ರಿಂದ ಏನಾಗುತ್ತೆ ಅಂದ್ರೆ, ಎಷ್ಟು ಕಡಿಮೆ ಬೆಲೆಗೆ ಅವ್ರಿಗೆ ಅವರು ಬಿಸ್ನೆಸ್ ಮಾಡೋಕ್ಕಾಗುತ್ತೋ ಅಷ್ಟು ಕಡಿಮೆ ಬೆಲೆ ಅದನ್ನ ಕೊಂಡ್ಕೊಳ್ತಾರೆ. ಅದರಿಂದ ಇವ್ರು ಅಭಿವೃದ್ಧಿ ಆಗ್ತಾರೆ. ಅದಕ್ಕೆ ಮ್ಯಾನುಫ್ಯಾಕ್ಚರಿಂಗ್ ಪ್ಲಾಂಟ್ಸ್ ಇಲ್ಲ ಅಮೆರಿಕಲ್ಲಿ. ಈಗ ಫೋರ್ಸ್ಫುಲಿ ಮ್ಯಾನುಫ್ಯಾಕ್ಚರಿಂಗ್ ಪ್ಲಾಂಟ್ಸ್ ಸೆಟಪ್ ಮಾಡ್ಬೇಕಾಗತ್ತೆ. ಆದ್ರೆ ಕಾಸ್ಟ್ ಆಫ್ ಲಿವಿಂಗ್ ಜಾಸ್ತಿ. ಈ ಸಂಬಳಗಳೆಲ್ಲ ಕೊಡ್ತಾರಲ್ಲ ಈ ವರ್ಕರ್ಸ್ಗೆ, ಬ್ಲೂ ಕಾಲರ್ ವರ್ಕರ್ಸ್ಗೆ, ಫ್ಯಾಕ್ಟ್ರಿ ವರ್ಕರ್ಸ್ಗೆ, ಅವ್ರಿಗೆ ಜಾಸ್ತಿ ದುಡ್ಡು ಕೊಡ್ಬೇಕಾಗತ್ತೆ. ಅವ್ರಿಗೆ ಪೆನ್ಷನ್ ಜಾಸ್ತಿ ಕೊಡ್ಬೇಕಾಗತ್ತೆ. ಅಲ್ಲಿ ಲೇಬರ್ ಯೂನಿಯನ್ ಬಹಳ ಸ್ಟ್ರಾಂಗು. ಇಷ್ಟೆಲ್ಲ ಮಾಡಿ ಕೊಟ್ಟು ಮಾಡಿ ಅದನ್ನ ಅಲ್ಲೇ ಅಲ್ಲೇ ಮಾರಾಟ ಮಾಡ್ಬೇಕು ಅಂದ್ರೆ, ಈಗ ಅಟ್ಲೀಸ್ಟ್ 10 ರೂಪಾಯಿಗೆ ಮಾಡ್ತಾ ಇದ್ರು, ಅದು ಈಗ 20 ರೂಪಾಯಿ ಆಗುತ್ತೆ. ಎಷ್ಟು ಜನ ತಗೊಳ್ತಾರೆ ಅದನ್ನ? ಅನ್ಅಫೋರ್ಡಬಲ್ ಆಗುತ್ತೆ. ಅದ್ರಿಂದ ಏನಾಗುತ್ತೆ, ಇವ್ರಿಗೆ ಕಂಪ್ನಿಗಳಿಗೆ ಲಾಸ್ ಆಗುತ್ತೆ. ಕಂಪ್ನಿಗೆ ಲಾಸ್ ಆದ್ರೆ ಅವ್ರೇನ್ ಮಾಡ್ಬೇಕಾಗತ್ತೆ, ಎಷ್ಟೋ ವರ್ಕರ್ಸ್ ಅನ್ನ ಕೈ ಬಿಡ್ಬೇಕಾಗತ್ತೆ. ಅಂದ್ರೆ ಅವರನ್ನ ಬಿಟ್ಬಿಡ್ಬೇಕಾಗತ್ತೆ. ಇದೆಲ್ಲ ಪ್ರಾಬ್ಲಮ್ಸು ಬರುತ್ತೆ. ಈಗ ಇನ್ನೊಂದು ಏನಾಗುತ್ತೆ ಅಂದ್ರೆ, ಇಷ್ಟು ವರ್ಷ ಎಲ್ಲಾ ಕಂಟ್ರೀಸು ಅಮೆರಿಕಾಗೆ ಇದೇ ತರ ಎಷ್ಟೋ ಕಂಟ್ರೀಸು ಅಮೆರಿಕಾಗೆ ಇದೆಲ್ಲ ಮಾರಾಟ ಮಾಡ್ತಾ ಇದ್ರು. ಅಗ್ರಿಕಲ್ಚರ್ ಪ್ರೊಡ್ಯೂಸ್ ಆಗ್ಲಿ, ಸ್ಟೀಲ್ ಅಂಡ್ ಅಲ್ಯೂಮಿನಿಯಂ ಆಗ್ಲಿ, ಇಲ್ಲದೆ ಟೆಕ್ಸ್ಟೈಲ್ ಆಗ್ಲಿ ಎಲ್ಲ ಮಾಡ್ತಾ ಇದ್ರು. ಇದರಿಂದ ಈಗೇನ್ ಮಾಡ್ತಾರೆ, ಬೇರೆ ಕಂಟ್ರೀಸ್ ನೋಡ್ತಾರೆ. ಬೇರೆ ಕಂಟ್ರೀಸ್ ನೋಡ್ಬಿಟ್ಟು ಈ ಫ್ರೀ ಟ್ರೇಡ್ ಅಗ್ರಿಮೆಂಟ್ ಅಂತ ಎರಡು ಕಂಟ್ರೀಸ್ಗೆ ಒಂದು, ಈಗ ಇಂಡಿಯಾ ಮಾಡ್ತಾ ಇದೆ, UK ಮತ್ತೆ ಯುರೋಪಿಯನ್ ಯೂನಿಯನ್. ಅದರಿಂದ ಏನಾಗುತ್ತೆ, ನಿಮ್ದು ಈ ಡ್ಯೂಟೀಸ್ ಎಲ್ಲ ಕಡಿಮೆ ಆಗುತ್ತೆ. ಇದೇ ತರ USA ಬಿಟ್ಟು ಬೇರೆ ಕಂಟ್ರೀಸ್ಗೆಲ್ಲ ಇವರು ಪಾರ್ಟ್ನರ್ಶಿಪ್ ತಗೊಳ್ತಾರೆ, ಅವ್ರು ಮಾರಾಟ ಮಾಡಕ್ ಸ್ಟಾರ್ಟ್ ಮಾಡ್ತಾರೆ. US ಬಿಟ್ಬಿಡ್ತಾರೆ. ಯಾಕಂದ್ರೆ ಇಷ್ಟು 26% ಯಾರು ಅಂತ ಕೊಡಕ್ಕಾಗತ್ತೆ. ಇದೇನು ಕಡಿಮೆ ದುಡ್ಡೇನಿಲ್ಲ, ಕಡಿಮೆ ಟ್ಯಾಕ್ಸ್ ಏನಿಲ್ಲ. ಗಿರಿಪ್ರಕಾಶ್ ಅವರು, ಈಗ ಟ್ರಂಪ್ ಪಾಲಿಸಿಯಿಂದ ಅಮೆರಿಕಕ್ಕೆ ಏನಾದ್ರೂ ಲಾಭ ಇದೆಯಾ, ಅಥವಾ ಈಗ ಬೇರೆ ದೇಶಗಳಿಗೆ ಸದ್ಯದ ಪರಿಸ್ಥಿತಿಯಲ್ಲಿ ನೋಡುವಾಗ ನಷ್ಟ ಇದೆ ಅಂತೆಲ್ಲ ತೋರಿಸ್ತಾ ಇದ್ದಾರೆ? ಆಕ್ಚುಲಿ ನಾವು ಎಕ್ಸ್ಪೋರ್ಟ್ ಮಾಡೋದ್ರಿಂದ ಭಾರತದಿಂದ ಸಾಕಷ್ಟು ಕಮಾಡಿಟಿಗಳು ಹೋಗ್ತಾ ಇದ್ದಾವೆ. ಅದೇ ರೀತಿ ಚೀನಾ, ಅವರು ಹೈಯೆಸ್ಟ್ ಹಾಕಿರೋದು ಚೀನಾಕ್ಕೆ, ಅಲ್ಲಿಂದ ಸಾಕಷ್ಟು ಉತ್ಪನ್ನಗಳು ಅಲ್ಲಿಗೆ ರಫ್ತಾಗ್ತಿದ್ದಾವೆ. ಅಮೆರಿಕಕ್ಕೆ ಲಾಭ ಇದೆ, ಯಾಕಂದ್ರೆ ಅವರು ಅಮೆರಿಕ ಫಸ್ಟ್ ಅನ್ನೋ ಕಾನ್ಸೆಪ್ಟ್ ಮೇಲೆ ಮಾಡ್ತಾ ಇದ್ದಾರೆ. ಆ ತರದ ಅವ್ರಿಗೆ ಲಾಭ ಇದ್ದು ಮಾಡ್ತಾರ, ಅಥವಾ ಇದೇನೋ ತರ ಎಮೋಷನಲ್ ಸಂಗತಿ ಆಗಿದೆಯಾ? ಆರ್ಥಿಕತೆಗೂ ಎಮೋಷನ್ಗೆ ಏನಾದ್ರೂ ಅವರು ಕನೆಕ್ಟ್ ಮಾಡ್ತಾ ಇದ್ದಾರೆ? ಇದು ಯಾರಿಗೂ ಲಾಭ ಆಗಲ್ಲ. ಅದೇ ಆಗಿರೋದು. ಅಮೆರಿಕಾಗೂ ಲಾಭ ಆಗಲ್ಲ, ಇಂಡಿಯಾಗೂ ಲಾಭ ಆಗಲ್ಲ, ಬಾಂಗ್ಲಾದೇಶ್ಗೂ ಲಾಭ ಆಗಲ್ಲ, UK-ಗೂ ಲಾಭ ಆಗಲ್ಲ. ಸೊ ಇದರಿಂದ ಫಾರ್ ಎಕ್ಸಾಂಪಲ್ ಇದು ಭೂಕಂಪ ಆಯ್ತಲ್ಲ ಮೊನ್ನೆ ಮೈನಮಾರಲ್ಲಿ, ಅವ್ರಿಗೆ 43% ಹಾಕಿದ್ದಾರೆ. ಸೊ ಅವ್ರು ಮೊದ್ಲೇ ಕಷ್ಟ ಪಟ್ಟು ಹೆಂಗೋ ಇದ್ ಮಾಡ್ತಾ ಇರೋದು, 43% ಅಂದ್ರೆ ಏನಾಗ್ಬೇಕು ಎಕಾನಮಿ ಅದಕ್ಕೆ? ಇದು ಯಾರಿಗೂ ಲಾಭ ಆಗಲ್ಲ. ಇದು ಯಾಕೆ ಮಾಡ್ತಾ ಇದಾರೆ ಅಂದ್ರೆ, ಏನೋ ಅವ್ರಿಗೇನು ಅಂದ್ರೆ, ನೋಡಿ ನಾವು ಮ್ಯಾನುಫ್ಯಾಕ್ಚರಿಂಗ್ ಪ್ಲಾಂಟ್ಸ್ ಎಲ್ಲ US ಅಲ್ಲಿ ಸೆಟಪ್ ಆಗುತ್ತೆ. ಅಲ್ಲಿಂದ ಅನ್ಎಂಪ್ಲಾಯ್ಮೆಂಟ್ ರೇಟು ಜಾಸ್ತಿ ಇದೆ, ಎಸ್ಪೆಷಲಿ ಬ್ಲೂ ಕಾಲರ್ ವರ್ಕರ್ಸ್ಗೆ. ಸೊ ಅದಕ್ಕೂ ನಾವು ಅದನ್ನ ಹೆಲ್ಪ್ ಮಾಡಕ್ಕಾಗತ್ತೆ ಅಂತ. ಸೊ ಶಾರ್ಟ್ ಟರ್ಮ್ ಆಗ್ಲಿ ಲಾಂಗ್ ಟರ್ಮ್ ಆಗ್ಲಿ ಇದು ಹೆಲ್ಪ್ ಆಗಲ್ಲ. ಈಗ ಏನಾಗತ್ತೆ ಅಂದ್ರೆ ನೋಡಿ, ಇಷ್ಟು ಜಾಸ್ತಿ ಹಾಕಿದ್ರೆ, ದುಡ್ಡು ಹಾಕಿದ್ರೆ
ಇವರು ಫಾರ್ ಎಕ್ಸಾಂಪಲ್ ಇಂಡಿಯಾನೇ ತಗೊಳ್ಳಿ, ಇಂಡಿಯಾ ನೋಡಿ ಅಪರೆಲ್ ಮ್ಯಾನುಫ್ಯಾಕ್ಚರ್ ನೋಡಿ, ಅವನೇನ್ ಮಾಡ್ತಾನೆ, ಕಡಿಮೆ ಬೆಲೆಗೆ ಮಾರ್ತಾನೆ ಅಮೆರಿಕಾಗೆ, ಅಂತೇಳಿ ಅವ್ರು ಫೋರ್ಸ್ ಮಾಡ್ತಾರೆ. ಕಡಿಮೆ ಮನೆ ಮಾಡಿದಾಗ ಅವನು ಮಾರ್ಜಿನ್ ಕಡಿಮೆ ಬರುತ್ತೆ. ಸೊ ಅವ್ನ ಮಾರ್ಜಿನ್ ಕಡಿಮೆ ಮಾಡಿದಾಗ ಅವನೊಂದು 1,000 ಜನನ ಎಂಪ್ಲಾಯ್ ಮಾಡಿದ್ರೆ, ಮುಂಜಾನಲ್ಲೋ ಎಲ್ಲಾರು ಪೀನಿಯಲ್ಲೋ ಟೆಕ್ಸ್ಟೈಲ್ ಮಾಡಿದ್ರೆ, ಅವನೇನ್ ಮಾಡ್ತಾನೆ, ಮಾರ್ಜಿನ್ ಕಡಿಮೆ ಇದೆ ಅಂತ ಹೇಳ್ಬಿಟ್ಟು ಒಂದು 200-300 ಜನನ ಹೊರಗಡೆ ಹಾಕ್ತಾನೆ. ಸೊ ಇಲ್ಲಿಂದ ಅನ್ಎಂಪ್ಲಾಯ್ಮೆಂಟ್ ರೇಟು ಜಾಸ್ತಿ ಆಗತ್ತೆ, ಅಲ್ಲಿಂದ ಎಂಪ್ಲಾಯ್ಮೆಂಟ್ ರೇಟು ಜಾಸ್ತಿ ಆಗುತ್ತೆ. ಯಾಕಂದ್ರೆ ಇದು ಈ 26% ಪ್ರೊಹಿಬಿಟಿವ್ ಟ್ಯಾಕ್ಸ್ ಅಂತಾರೆ, ಅಂದ್ರೆ ಬಹಳ ಜಾಸ್ತಿ. ಅಟ್ಲೀಸ್ಟ್ ಇಂಡಿಯಾ ಪರವಾಗಿಲ್ಲ 26%, ಬೇರೆ ಕಂಟ್ರೀಸ್ ಅದು ಡೆವಲಪಿಂಗ್ ಕಂಟ್ರೀಸ್ ಏನಿಲ್ಲ, ಅದು ಇನ್ನೂ ಜಾಸ್ತಿ, ಇನ್ನೂ ಬಹಳ. ಚೈನಾ ಅಫ್ಕೋರ್ಸ್ ಹೇಳಿದೆ, ನಾವು ಇದ್ಮೇಲೆ ಆಕ್ಷನ್ ತಗೊಳ್ತೀವಿ, ನೀವು ಕಡಿಮೆ ಮಾಡಿ ಅಂತ. ಇನ್ನೊಂದು 1-2 ತಿಂಗಳಲ್ಲಿ ಗೊತ್ತಾಗುತ್ತೆ ಇವ್ರೇನು US ಗವರ್ಮೆಂಟ್ ಕಡಿಮೆ ಮಾಡ್ತಾರೋ ಇಲ್ಲೋ ಅಂತ. ಮಾಡದೇ ಇದ್ರೆ ಇನ್ಫ್ಲೇಷನ್ ಜಾಸ್ತಿ ಆಗುತ್ತೆ, ಆಮೇಲಿಂದ ಡಿಪ್ರೆಷನ್ ಬರುತ್ತೆ. ಸೊ ಇದೆಲ್ಲ ಬರ್ಬೋದು ಎಕಾನಮಿ. ವಿರೂಪಾಕ್ಷ ಸರ್, ಇಂಡಿಯಾಕ್ಕೆ ಎಷ್ಟು ಟ್ಯಾಕ್ಸ್ ಹಾಕ್ತಿದ್ದಾರೆ, ಈ ಹಿಂದೆ ಎಷ್ಟು ಇತ್ತು, ಮತ್ತು ಇಂಡಿಯಾದಿಂದ ಯಾವುದೆಲ್ಲ ಉತ್ಪನ್ನಗಳು ಅಮೆರಿಕಕ್ಕೆ ಜಾಸ್ತಿಯಾಗಿ ರಫ್ತಾಗ್ತಿದೆ, ಈ ಕುರಿತು ಮಾಹಿತಿ ಕೊಡಿ ವಿರೂಪಾಕ್ಷ. ಈಗ 23% ಇದೆ, ಈಗ ಹಾಕಿದ್ದಾರೆ 23%. ಅಂದ್ರೆ ಬಹಳ ಎಫೆಕ್ಟ್ ಆಗೋದು ಅಗ್ರಿಕಲ್ಚರ್ ಪ್ರೊಡ್ಯೂಸ್, ಆಮೇಲೆ ಇದು ಟೆಕ್ಸ್ಟೈಲ್, ಇನ್ಫಾರ್ಮೇಶನ್ ಟೆಕ್ನಾಲಜಿ ಅಷ್ಟಾಗಲ್ಲ, ಆದ್ರೆ ಲಾಂಗ್ ಟರ್ಮ್ ಅದಕ್ಕೆ ಇಂಪ್ಯಾಕ್ಟ್ ಆಗ್ಬೋದು. ಆದ್ರೆ ಈಗ ಫಾರ್ಮಸ್ಯೂಟಿಕಲ್ ಇಂಡಸ್ಟ್ರಿ, ಅಂದ್ರೆ ಫಾರ್ಮಸ್ಯೂಟಿಕಲ್ ಇಂಡಸ್ಟ್ರಿ ಏನಾಗಿದೆ ಅಂದ್ರೆ, ಈ ಜನರಿಕ್ ಡ್ರಗ್ಸ್ ಅಂತಾರೆ, ಲೈಸೆನ್ಸ್ ಎಕ್ಸ್ಪೈರ್ ಆದ್ಮೇಲೆ ಆ ಡ್ರಗ್ಸ್ ಅನ್ನ ಯಾರು ಮ್ಯಾನುಫ್ಯಾಕ್ಚರ್ ಮಾಡ್ಬೋದು, ಅದು ಇಂಡಿಯನ್ಸ್ ಮಾಡ್ತಾ ಇದ್ದಾರೆ, ಅದು ಅವರು ಸೆಲ್ ಮಾಡ್ತಾರೆ US ಅಲ್ಲಿ. ಅದ್ರ ಮೇಲೆ ಇನ್ನ ಟ್ಯಾಕ್ಸ್ ಹಾಕಿಲ್ಲ, ಅದ್ರ ಮೇಲೆ ಟ್ಯಾಕ್ಸ್ ಹಾಕಿದ್ರೆ ಅಲ್ಲಿ ಡ್ರಗ್ಸ್ ಬಹಳ ಕಾಸ್ಟ್ಲಿ ಆಗತ್ತೆ. ಸೊ ಆದ್ರೆ ಇಂಡಿಯಾಗ ಅಷ್ಟು ಇಂಪ್ಯಾಕ್ಟ್ ಇಲ್ಲ ಅಂತ ಸ್ವಲ್ಪ ಜನ ಹೇಳ್ತಾರೆ. ಇನ್ನೊಬ್ರು ಹೇಳ್ತಾರೆ ಇಲ್ಲ, ಅದು 0.5% ಆಫ್ GDP, ಅಂದ್ರೆ ಒಂದು $30 ಬಿಲಿಯನ್ ಅಷ್ಟು ಲಾಸ್ ಆಗ್ಬೋದು ಅಂತ. ಇನ್ನೊಬ್ರು ಹೇಳ್ತಾರೆ, ಬೇರೆ ಅನಲಿಸ್ಟ್ ಏನ್ ಹೇಳ್ತಾರೆ, ಸಿಟಿ ರಿಸರ್ಚ್ ಅಂತ ಇನ್ನೊಂದಿದೆ, ಅವ್ರು ಹೇಳ್ತಾರೆ $6 ಬಿಲಿಯನ್ ಲಾಸ್ ಎವ್ರಿ ಇಯರ್ ಆಗುತ್ತೆ ಅಂತ. $6 ಬಿಲಿಯನ್ ಲಾಸ್ ಅಷ್ಟೇನ್ ದೊಡ್ಡಿಲ್ಲ, ಆದ್ರೆ ಬಹಳ ನಾವು ಇನ್ನ ಬಿಗ್ಗರ್ ಲಾಸ್ ನೋಡಿದ್ರೆ $30 ಬಿಲಿಯನ್ ನೋಡಿದ್ರೆ ಅದು ಬಹಳ ದೊಡ್ಡ. ಆದ್ರೆ ಇವತ್ತು ಬೆಳಿಗ್ಗೆ ಅನೌನ್ಸ್ಮೆಂಟ್ ಮಾಡಿದ್ದಾರೆ, ಎಷ್ಟು ಜಾಸ್ತಿ ಇಂಪ್ಯಾಕ್ಟ್ ಆಗುತ್ತೆ ಅಂತ ಯಾರಿಗೂ ಇನ್ನ ಗೊತ್ತಿಲ್ಲ, ಯಾಕಂದ್ರೆ ಅವರೆಲ್ಲ ಕ್ಯಾಲ್ಕುಲೇಟ್ ಮಾಡ್ತಾ ಇದ್ದಾರೆ, ಇನ್ನ ಅರ್ಥ ಆಗಿಲ್ಲ ಎಷ್ಟು ಇಂಪ್ಯಾಕ್ಟ್ ಆಗುತ್ತೆ ಅಂತ. ಇನ್ನೊಂದು 2-3 ವಾರದಲ್ಲಿ ಗೊತ್ತಾಗುತ್ತೆ. ವಿರೂಪಾಕ್ಷ, ಈಗ ಯಾವ ದೇಶಕ್ಕೆ ಗರಿಷ್ಠ ಪ್ರಮಾಣದಲ್ಲಿ ಟ್ಯಾಕ್ಸ್ ಹಾಕಿದ್ದಾರೆ, ಮತ್ತೆ ಯಾವ ಭಾರತಕ್ಕೆ ಅದರ ಎಷ್ಟರ ಹಂತದಲ್ಲಿ ಇದೆ ಅನ್ನೋದನ್ನ ಸ್ವಲ್ಪ ವಿವರಿಸಿ. ಈಗ ಟೆಕ್ಸ್ಟೈಲ್ ಇಂಡಸ್ಟ್ರಿ ಅಂತಾನೆ ತಗೊಳ್ಳಿ. ಟೆಕ್ಸ್ಟೈಲ್ ಇಂಡಸ್ಟ್ರಿಲಿ ಕಾಂಪಿಟೇಷನ್ ಅಂತ ಬರೋದು ಬಾಂಗ್ಲಾದೇಶದಿಂದ, ವಿಯೆಟ್ನಾಂ ಇಂದ, ಚೈನಾ ಇಂದ. ಬಾಂಗ್ಲಾದೇಶ, ವಿಯೆಟ್ನಾಂ ಮತ್ತೆ ಚೈನಾಗೆ ಜಾಸ್ತಿ ಟ್ಯಾಕ್ಸ್ ಹಾಕಿದ್ದಾರೆ, ಜಾಸ್ತಿ ಟ್ಯಾರಿಫ್ ಹಾಕಿದ್ದಾರೆ ಇಂಡಿಯಾಗಿಂತ. ಸೊ ನನ್ನ ಪ್ರಕಾರ ಟೆಕ್ಸ್ಟೈಲ್ ಅಷ್ಟು ಲಾಸ್ ಆಗದೆ ಇರ್ಬೋದು, ಆದ್ರೆ ಬೇರೆ ಇದೆಲ್ಲ ನೋಡಿದ್ರೆ, ಯಾಕೆಂದ್ರೆ ನಮ್ದು ಒಂಥರ ನಮ್ಮ ಪಾಪ್ಯುಲೇಷನ್ ಬಹಳ ಜಾಸ್ತಿ, ಸೊ ಡೊಮೆಸ್ಟಿಕ್ ಕನ್ಸಂಪ್ಷನ್ ಬಹಳ ಜಾಸ್ತಿ. ಸೊ ನಾವು ಅಷ್ಟು ಎಕ್ಸ್ಪೋರ್ಟ್ ಮೇಲೆ ಡಿಪೆಂಡ್ ಆಗಲ್ಲ. ಸೊ ಹಂಗ್ ನೋಡಿದ್ರೆ ಇಂಡಿಯಾಗ ಅಷ್ಟು ಇಂಪ್ಯಾಕ್ಟ್ ಆಗಲ್ಲ. ಓಕೆ ಪ್ರಿಯ ವೀಕ್ಷಕರೇ, ಇದು ಇವತ್ತಿನ ನಮ್ಮ ವಿಶೇಷ ಕಾರ್ಯಕ್ರಮ. ಟ್ರಂಪ್ ವಿಧಿಸಿರುವಂತಹ ಜಾಗತಿಕ ತೆರಿಗೆಯಿಂದ ಭಾರತಕ್ಕೆ ಎಷ್ಟು ಪರಿಣಾಮ ಬೀರಬಹುದು, ಜಾಗತಿಕವಾಗಿ ಎಷ್ಟು ಪರಿಣಾಮ ಬೀರಬಹುದು ಅಂತೇಳಿ ನಮಗೆ ಗಿರಿಪ್ರಕಾಶ್ ಅವರು ಸವಿರವಾಗಿ ತಿಳಿಸಿ ಹೇಳಿದ್ದಾರೆ. ಧನ್ಯವಾದಗಳು ಸರ್, ಕಾರ್ಯಕ್ರಮಕ್ಕೆ ಬಂದು ಮಾಹಿತಿ ಕೊಟ್ಟಿದ್ದಕ್ಕೆ. ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು. ಹೆಚ್ಚಿನ ಸುದ್ದಿ ಅಪ್ಡೇಟ್ಗೆ ಈಗಲೇ ದ ಫೆಡರಲ್ ಕರ್ನಾಟಕ ಯೂಟ್ಯೂಬ್ ಪೇಜ್ ಅನ್ನು ಸಬ್ಸ್ಕ್ರೈಬ್ ಮಾಡಿ.